ಎಲ್ಲರ ಫ್ರೆಂಡ್ಸ್ ಗ್ರೂಪಲ್ಲಿ ಈ ಥರ ಒಂದ್ಸಲ ಆದರೂ ಹಾಗೆ ಆಗಿರುತ್ತೆ. ಟ್ರಿಪ್ ಪ್ಲ್ಯಾನ್ ಮಾಡಿದಾಗ ನಾನು ಬರ್ತೀನಿ ಅಂತಾರೆ. ಲಾಸ್ಟ್ ಮೂಮೆಂಟಲ್ಲಿ ಕೆಲವೊಬ್ಬರು ಕೈ ಕೊಡ್ತಾರೆ. ಅದೇ ಥರ ನಮ್ಮ ಟ್ರಿಪ್ಪು ಪ್ಲ್ಯಾನ್ ಆಗಿದ್ದು 5 ಜನದಿಂದ, ಅದು ಕಾರಲ್ಲಿ ಹೋಗೋಣ ಅಂತ. ಬಟ್ ಆದರೆ ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಬಿಟ್ರು. ಸೊ ಅದಕ್ಕೋಸ್ಕರ ಟ್ರೈನ್ನ ಪ್ರಿಫರ್ ಮಾಡಿದ್ರಿ. ಸೊ 3 ಡೇಸ್ ಟ್ರಿಪ್ ಅಂತೂ ಎಕ್ಸಲೆಂಟ್ ಆಗಿತ್ತು. ನಿಜವಾಗ್ಲೂ ಈ ಮೆಮೊರಿನ ಮರೆಯೋಕ್ಕಾಗಲ್ಲ. ಸೊ ನಾವು ಟ್ರಿಪ್ ಸ್ಟಾರ್ಟ್ ಮಾಡಿದ್ದು ಮೆಜೆಸ್ಟಿಕ್ಕಲ್ಲಿ ಟ್ರೈನ್ ಹತ್ತಿದ್ವಿ. ಬೀರೂರಲ್ಲಿ ಇಳಿದ ತಕ್ಷಣ ನಮ್ಮ ಮೈಂಡ್ಗೆ ಒಂದು ಥಾಟ್ ಬಂತು. ಅದೇನು ಅಂತ ಹೇಳಿದ್ರೆ ತರೀಕೆರೆಗೆ ಹೋಗೋಣ. ತರೀಕೆರೆಯಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿರುವಂತಹ MC ಹಳ್ಳಿಗೆ ಹೋಗೋಣ ಅಂತ. ಏನಕ್ಕೆ ಅಂತ ಹೇಳಿದ್ರೆ MC ಹಳ್ಳಿಯಲ್ಲಿ ಕ್ರ್ಯಾಬ್ ಸಿಗುತ್ತೆ. ಅಲ್ಲೊಂದು ಚಾನಲ್ ಇದೆ, ಆ ಚಾನಲಲ್ಲಿ ಕ್ರ್ಯಾಬ್ ಸಿಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಬೀರೂರಲ್ಲಿ ಇಳಿದು 10 ರೂಪಾಯಿ ಟಿಕೆಟ್ ತಗೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ತರೀಕೆರೆಯಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ, ಬಸ್ ಬರಲಿಲ್ಲ. ಅದಾದಮೇಲೆ ಒಂದು ಬಸ್ ಬಂತು, ಅಲ್ಲಿಂದ ನಾವು MC ಹಳ್ಳಿಗೆ ಹೊರಟ್ವಿ. ನಾನು ಯಾವಾಗಲೂ ಟ್ರೈನ್ ಟ್ರಾವೆಲ್ನ ಪ್ರಿಫರ್ ಮಾಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಟ್ರೈನ್ ಟ್ರಾವೆಲ್ ಒಂಥರ ಖುಷಿ ಕೊಡುತ್ತೆ ಮತ್ತು ಸಖತ್ತು ಎಂಜಾಯ್ಮೆಂಟ್ ಕೊಡುತ್ತೆ. ಟ್ರಾವೆಲಲ್ಲಿ ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಒಂದು ಹೋಗೋ ದಾರಿಯಲ್ಲಿ ತೆಂಗಿನ ತೋಟ ಆಗಿರ್ಬೋದು, ಕಾಫಿ ತೋಟ ಆಗಿರ್ಬೋದು, ಅಥವಾ ಈ ಅಡಿಕೆ ತೋಟ, ಸೊ ಚಿಕ್ಕ ಕೆರೆಗಳು ಎಲ್ಲದನ್ನು ನೋಡ್ಕೊಂಡು ಹೋಗ್ಬೋದು. ಸಕ್ಕದಾಗಿರುತ್ತೆ ಟ್ರಾವೆಲು. ನಿಮಗೂ ಇದೇ ಥರ ಇರುತ್ತಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾವು MC ಹಳ್ಳಿಗೆ ಹೋದಾಗ ನಮಗೊಂದು ದೊಡ್ಡ ಶಾಕ್ ಆದಿತ್ತು. ಅದೇನು ಅಂತ ಹೇಳಿದ್ರೆ ಆ ಚಾನಲಲ್ಲಿ ನೀರು ಬಿಟ್ಬಿಟ್ಟಿತ್ತು. ಸೊ ನೀರಿಲ್ಲ ಅಂತ ಹೇಳಿದ್ರೆ ನಾವು ಏಡಿ ಹಿಡಿಬೋದಾಗಿತ್ತು. ಅಷ್ಟು ನೀರಿರೋ ಆ ಚಾನಲಲ್ಲಿ ನಾವು ಏಡಿ ಹಿಡಿಯೋಕ್ಕಾಗಿಲ್ಲ. ನಾವೆಂಥ ನತದೃಷ್ಟರು ನೋಡಿ. ಲಾಸ್ಟ್ ಟೈಮು ನಮ್ಮ ಬ್ರದರ್ ಒಬ್ಬರು ಹೋಗಿ ಒಳ್ಳೆ ಏಡಿ ಹಿಡ್ಕೊಂಡ್ಬಂದು ಬೆಂಗಳೂರು ತನಕ ತಗೊಬಂದಿದ್ರು. ನಾವು ಹೋದಾಗ ಒಂದು ಏಡಿನೂ ಹಿಡಿಯೋಕ್ಕಾಗಿಲ್ಲ. ಸೊ ಏನಕ್ಕೆ ಅಲ್ಲಿಗೆ ಹೋಗಿದ್ದು ಅಂತ ಹೇಳಿದ್ರೆ ಏಡಿ ಹಿಡಿಯೋ ವಿಡಿಯೋನು ನಿಮಗೆ ಅಪ್ಲೋಡ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದನ್ನು ನಮ್ಮ ಕೈಯಲ್ಲಿ ಪಾಸಿಬಲ್ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಏನಾದರೂ ಅಲ್ಲಿ ನೀರು ನಿಲ್ಲಿಸಿದ್ರೆ ಅಂತ ನಮಗೆ ಫೋನ್ ಮಾಡಿ ಹೇಳ್ತಾರೆ. ಆ ಟೈಮ್ ನಾವು ಹೋಗಿ ಏಡಿ ಹಿಡಿಯೋ ವಿಡಿಯೋನು ನಿಮಗೆ ತೋರಿಸ್ತೀವಿ. ನಿಮಗೆಲ್ಲ ಗೊತ್ತು ಬೆಂಗಳೂರಲ್ಲಿ ಎಷ್ಟು ಎಕ್ಸ್ಪೆನ್ಸಿವು ಕ್ರ್ಯಾಬ್ ಅಂತ. ಸೊ ಅದಕ್ಕೋಸ್ಕರ OCL ಸಿಗುತ್ತಲ್ಲ ಅಂತ ನಾವು ಹೋದ್ವಿ. ಬಟ್ ನಮಗೆ ಅಲ್ಲಿ ಆಗಲಿಲ್ಲ ಹಿಡಿಯೋಕ್ಕೆ. ಸೊ ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ಇಷ್ಟು ನೀರಿರೋ ಒಂದು ಚಾನಲಲ್ಲಿ ಏಡಿ ಸಿಗುತ್ತಾ? 100% ಸಿಗಲ್ಲ. ಸೊ ಅದಕ್ಕೋಸ್ಕರ ನಮಗೆ ಸಿಗಲಿಲ್ಲ. ನೆಕ್ಸ್ಟು ಈ ಚಾನಲಲ್ಲಿ ನೀರು ನಿಲ್ಲಿಸಿದಾಗ ನಾವು 100% ಹೋಗಿ ವಿಡಿಯೋ ಮಾಡಿ ಏಡಿ ಹಿಡಿದು ಅದನ್ನು ಫ್ರೈ ಮಾಡಿ ತಿಂತೀವಿ. ನಾವು ಅಲ್ಲಿ ಹೋದಾಗ ನಮಗೆ ಸಿಕ್ಕಿದ್ದು ಬಂದು ಒಳ್ಳೆ ಹಳ್ಳಿ ಊಟ, ಆಮೇಲೆ ನೇಚರು, ಮತ್ತು ಮಳೆ ಮಧ್ಯದಲ್ಲಿ ಆ ಊಟ ಮಾಡ್ತಿರುವಾಗ ಆ ಒಂದು ಫೀಲು ಅಷ್ಟೇ ಸಿಕ್ಕಿದ್ದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೆಕ್ಸ್ಟು ನಾವು ಕಲ್ಲತ್ತಿಪುರದ್ದು ಮತ್ತು ಕಲತಿಗಿರಿ ವ್ಲಾಗ್ ಅಪ್ಲೋಡ್ ಮಾಡ್ತೀವಿ. ಥ್ಯಾಂಕ್ ಯು.